ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಮಾನ ಹರಾಜು ಹಾಕಿದ್ದ ಹನಿ ಟ್ರ್ಯಾಪ್ ಪ್ರಕರಣ ಒಂದು ಹಂತವನ್ನು ತಲುಪಿದೆ. ಇದುವರೆಗೆ ಸಚಿವ ರಾಜಣ್ಣ ದೂರನ್ನ ಕೊಟ್ಟಿರಲಿಲ್ಲ, ಹಾಗಾಗಿ ತನಿಖೆ ಆರಂಭ ಆಗಿರಲಿಲ್ಲ. ಇದೀಗ ದೂರು ದಾಖಲಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ರಾಜಣ್ಣ ಭೇಟಿಯಾಗಿದ್ದಾರೆ. ಭೇಟಿ ವೇಳೆ ಈ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಕುರಿತಂತೆ ಮುಂದೇನಾಗಬಹುದು ಎನ್ನುವುದಾಗಿ ರಾಜ್ಯದ ಜನರು ಕೂಡ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ, ಇವೆಲ್ಲವೂ ಕೂಡ ಹೊರಗಡೆ ಬರಲಿ. ಗೃಹ ಸಚಿವರಿಗೆ ಸಚಿವ ಕೆಎನ್ ರಾಜಣ್ಣ ದೂರು. ಹನಿ ಟ್ರ್ಯಾಪ್ ಪ್ರಕರಣ ಯಾವ ತನಿಖಾ ವ್ಯಾಪ್ತಿಗೆ? ಎಸ್, ಸದನದಲ್ಲಿ ಕೋಲಾಹಲ ಸೃಷ್ಟಿಸಿದ ಹನಿ ಟ್ರ್ಯಾಪ್ ಪ್ರಕರಣ ಮೊದಲ ಹಂತ ತಲುಪಿದೆ. ಇದುವರೆಗೆ ಇದ್ದ ಊಹಾಪೋಹಕ್ಕೆ ತೆರೆ ಬಿದ್ದಿದೆ. ಪೊಲೀಸ್ ದೂರು ನೀಡದಂತೆ ರಾಜಣ್ಣಗೆ ಹೈಕಮಾಂಡ್ ಸೂಚಿಸಿದೆ. ಎಸ್ಐಟಿ ಅಥವಾ ಸಿಐಡಿ ತನಿಖೆಗೆ ವಹಿಸದಂತೆ ಸಿಎಂ ಗೃಹ ಸಚಿವರಿಗೆ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಪಕ್ಷದ ಹಿತದೃಷ್ಟಿಯಿಂದ ಕೇಸ್ ಮುಚ್ಚೋಕೆ ಹೊರಟಿದೆ ಎಂಬ ಗುಸುಗುಸುಗಳು ಎದ್ದಿದ್ವು. ಇನ್ನು ಈ ನಡುವೆ ಸುಪ್ರೀಂ ಕೋರ್ಟ್ ವಿಚಾರಣೆ ಭೀತಿಯಿಂದ ಸರ್ಕಾರಕ್ಕೆ ಆತಂಕ ಶುರುವಾಗಿದೆ. ಹೀಗಾಗಿ ನ್ಯಾಯಾಲಯದ ಆದೇಶಕ್ಕೂ ಮುನ್ನವೇ ತನಿಖೆಗೆ ನೀಡಿ ಮರ್ಯಾದೆ ಉಳಿಸಿಕೊಳ್ಳುವುದು ಉತ್ತಮವೆಂಬ ಕಾರಣಕ್ಕೆ ರಾಜಣ್ಣಗೆ ದೂರು ನೀಡುವಂತೆ ಸೂಚಿಸಲಾಗಿದೆ. ಹಾಗಾಗಿಯೇ ಗೃಹ ಸಚಿವರನ್ನ ಭೇಟಿ ಮಾಡಿರುವ ರಾಜಣ್ಣ ಅಧಿಕೃತವಾಗಿ ಮನವಿ ಸಲ್ಲಿಸಿದ್ದಾರೆ. ಜಡ್ಜಸ್ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ಎಲ್ಲಾದ್ರೂ ಹೇಳಿ, ಸುಮ್ಮನೆ ಎಲ್ಲ ನೀವೇ ಕಲ್ಪನೆ ಮಾಡಿಕೊಂಡು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರು ಅಂತ ಹೇಳಿ ತೋರಿಸಿ. ಎಲ್ಲಿ ಹೇಳಿದ್ದೀನಿ ನಾನು? ಇನ್ಫ್ಯಾಕ್ಟ್ ನಾನು ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ದೀನಿ. ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಾಗ 3 days or 4 days ಬ್ಯಾಕ್ ನಾನು ಕೋಲಾರದಲ್ಲಿ ದಿನ ಮಾಡಿ ಹೇಳಿದ್ದೀನಿ. ನಾನು ಇನ್ಸ್ಪೈಟ್ ಆಫ್ ದಟ್ ಜಡ್ಜಸ್ ಇದ್ದಾರೆ ಅಂತ ಹೇಳಿದ್ರು, ಜಡ್ಜಸ್ ಇದ್ದಾರೆ ಅಂತ ಹೇಳಿ. ನಮ್ಮ ಪಾರ್ಟಿನಲ್ಲೂ ಮಾಡಿರೋರು ಇದ್ದಾರೆ, ಬೇರೆ ಪಾರ್ಟಿ ಮಾಡೋರು ಇದ್ದಾರೆ, ಇಲ್ಲೂ ಒಳಗಾಗಿರೋರು ಇದ್ದಾರೆ, ದೆಹಲಿನಲ್ಲೂ ಒಳಗಾಗಿರೋರು ಇದ್ದಾರೆ ಅಂತ ಹೇಳಿದ್ದೇನೆ ಹೊರತು ನಾನು ಯಾರೋ ಬೇರೆಯವರು ಇದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತೇಳಿ ನಾನು ಹೇಳಿಲ್ಲ. ನಾನು ಹೇಳದೇ ಇದ್ದದ್ದನ್ನು ನಾನು ಹೇಳೋರೆ ಅಂತ ಹೇಳಿ ನನ್ನಿಂದ ಅದನ್ನ ಸ್ಪಷ್ಟೀಕರಣ ಮಾಡಕ್ ಹೋಗ್ಬೇಡಿ. ಸುಪ್ರೀಂ ಕೋರ್ಟ್ ವಿಚಾರಣೆ ಭೀತಿ, ಸರ್ಕಾರಕ್ಕೆ ಆತಂಕ. ತನಿಖೆ ಅನಿವಾರ್ಯತೆ ಅಳೆದು ತೂಗಿ ರಾಜಣ್ಣ ಮನವಿ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ತಮ್ಮವರ ಪಾತ್ರ ಇರಬಹುದೆಂಬ ಶಂಕೆ ಇದೆ. ತನಿಖೆಗೆ ಕೊಟ್ರೆ ಎಲ್ಲಿ ಎಲ್ಲವೂ ಹೊರಬರುವ ಭೀತಿಯೂ ಇದೆ. ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ ಎಂಬ ಆತಂಕ ಕೂಡ ಇದೆ. ಹಾಗಾಗಿ ಇಲ್ಲಿವರೆಗೆ ಸಬೂಬುಗಳನ್ನ ಹೇಳಿಕೊಂಡೇ ಸಿಎಂ ಗೃಹ ಸಚಿವರು ಬಂದಿದ್ರು. ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಜಾರ್ಖಂಡ್ನ ಬಿರೇನ್ ಕುಮಾರ್ ಸಿಂಗ್ ಎಂಬುವವರು ಪಿಐಎಲ್ ಸಲ್ಲಿಸಿದ್ರು, ಆಗಲೇ ಸರ್ಕಾರಕ್ಕೂ ಎದೆಬಡಿತ ಶುರುವಾಗಿತ್ತು. ಎಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ಕೈಗೆತ್ಕೊಂಡು ತನಿಖೆಗೆ ಆದೇಶ ಮಾಡುತ್ತೋ ಎಂಬ ಭಯ ಎದುರಾಗಿತ್ತು. ಯಾಕಂದ್ರೆ ಸುಪ್ರೀಂ ತನಿಖೆಗೆ ಕೊಟ್ಟಿದ್ರೆ ಸರ್ಕಾರದ ಇಮೇಜ್ ಡ್ಯಾಮೇಜ್ ಆಗ್ತಾ ಇತ್ತು. ರಾಜ್ಯದ ಜನರಿಗೂ ಸರ್ಕಾರದ ಮೇಲೆ ನಂಬಿಕೆ ಹೊರಟು ಹೋಗ್ತಿತ್ತು. ಇದೆಲ್ಲದರ ಲಾಭ ನಷ್ಟಗಳ ಲೆಕ್ಕಾಚಾರ ಹಾಕಿದ ಸರ್ಕಾರ ಕೊನೆಗೂ ರಾಜಣ್ಣ ಕಡೆಯಿಂದ ದೂರು ಪಡೆದುಕೊಂಡಿದೆ. ಹೈಕಮಾಂಡ್ ಗಮನಕ್ಕೆ ತಂದು ತನಿಖೆಗೆ ನೀಡುವ ನಿರ್ಧಾರಕ್ಕೆ ಬಂದಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಕಂಪ್ಲೇಂಟ್ ಕೊಡ್ಬೇಕಲ್ರಿ? ನೋಡಿ, ಪದೇ ಪದೇ ಹೇಳ್ತಾ ಇದ್ದೀನಿ, ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ಕೊಟ್ರೆ ತನಿಖೆ ಮಾಡ್ತೀವಿ. ಅದಿವತ್ತಿದೆ ಅಲ್ಲ, ನೋಡೋಣ ಏನು ಜಡ್ಜ್ಮೆಂಟ್ ಏನು ಬರುತ್ತೆ ಅಂತ ನೋಡೋಣ. ಗೊತ್ತಿಲ್ವಲ್ಲ, ನೀವು ಅವ್ರನ್ನ ಕೇಳಬೇಕು. ನನ್ನ ಕೇಳಿದ್ರೆ ನಾನು ಅವರಿಗೆ ಕಂಪ್ಲೇಂಟ್ ಕೊಡ್ಸೋಕ್ಕಾಗತ್ತಾ? ಅವ್ರ ಕಂಪ್ಲೇಂಟು ಕೊಡೋರು ಅವ್ರು ಕೊಡ್ತಾರೆ. ಯಾವಾಗ ಅವರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅವಾಗ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಕೆಲಸ, ಇಲಾಖೆ ಕೆಲಸ ಪ್ರಾರಂಭ ಆಗುತ್ತೆ. ಗೊತ್ತಿಲ್ಲ ನಮಗೆ. ಅವ್ರನ್ನೇ ಕೇಳ್ರಿ. ಪರಮೇಶ್ವರ್ಗೆ ರಾಜಣ್ಣ ಸಲ್ಲಿಸಿದ ದೂರೇನು? ಯಾವ ವ್ಯಕ್ತಿಯ ಬಗ್ಗೆಯೂ ಸ್ಪಷ್ಟ ಉಲ್ಲೇಖವಿಲ್ವೇ? ಇನ್ನು ಸಚಿವ ರಾಜಣ್ಣ ಗೃಹ ಸಚಿವರ ಕೊಟ್ಟ ದೂರಿನಲ್ಲಿ ಇಂಥವರೇ ಹನಿ ಟ್ರ್ಯಾಪ್ ಮಾಡಿದ್ರು ಅಂತ ಉಲ್ಲೇಖಿಸಿಲ್ಲ. ಯಾರೋ ಇಬ್ರು ನಮ್ಮ ಮನೆಗೆ 2-3 ಬಾರಿ ಬಂದಿದ್ರು. 8ರಿಂದ 10 ಅಡಿಯಲ್ಲಿ ಅವರು ನನ್ನ ಬಳಿ ಬಂದ್ರು. ಪ್ರವೋಕ್ ಮಾಡೋ ಪ್ರಯತ್ನ ಮಾಡಿದ್ರು. ಹತ್ತಿರ ಬಂದು ಏನನ್ನೋ ಹೇಳೋಕೆ ನೋಡ್ತಿದ್ರು. ಅವರ ಮೇಲೆ ನಮಗೆ ಅನುಮಾನ ಬಂತು. ಆಮೇಲೆ ನಮ್ಮ ಆಪ್ತ ಸಿಬ್ಬಂದಿಗಳನ್ನ ಕರೆದು ಚೆಕ್ ಮಾಡಿದಾಗ ಕೆಲವು ಅನುಮಾನಗಳು ಕಂಡು ಬಂದವು. ಅದಕ್ಕೆ ಅವರಿಗೆ ಬುದ್ಧಿ ಹೇಳಿ ಕಳಿಸಿದ್ದೇನೆ ಅಂತ ಉಲ್ಲೇಖಿಸಿದ್ದಾರಂತೆ. ಆದ್ರೆ ಓರಲ್ ಆಗಿ ಇಂಥವರೇ ಮಾಡಿಸಿರಬಹುದು ಎಂಬ ಅನುಮಾನವನ್ನ ಪರಂಬಳಿ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಮನವಿ ಪತ್ರದಲ್ಲಿ ಯಾವುದೇ ವ್ಯಕ್ತಿಗಳ ಹೆಸರನ್ನ ಉಲ್ಲೇಖಿಸಿಲ್ಲ ಎಂಬ ಮಾಹಿತಿ ಕೂಡ ಇದೆ. ಅವರು ಮನವಿಯನ್ನ ಕೊಟ್ಟಿದ್ದಾರೆ. ಈ ಮನವಿಯನ್ನ
ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ. ಯಾವ ಹಂತದಲ್ಲಿ ತನಿಖೆ ಆಗಬೇಕು, ಯಾರಿಂದ ತನಿಖೆ ಆಗಬೇಕು, ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ. ಸರ್ಕಾರ ಲಾಜಿಕಲ್ ಎಂಡ್ಗೆ ಕೊಂಡೊಯ್ಯುತ್ತಾ ಪ್ರಕರಣವನ್ನ ಏನೂ ಇಲ್ಲವೆಂದು ಮುಚ್ಚಿ ಹಾಕುತ್ತಾ ಹನಿ ಟ್ರ್ಯಾಪ್ ಪ್ರಕರಣದ ಕುರಿತು ತನಿಖೆ ಮಾಡಿಸುವ ಉತ್ಸಾಹ ಸರ್ಕಾರಕ್ಕೆ ಇದ್ದಂತಿಲ್ಲ. ಮೇಲ್ನೋಟಕ್ಕೆ ಸ್ವಪಕ್ಷೀಯರ ಮೇಲೆಯೇ ಆರೋಪ ಕೇಳಿ ಬರ್ತಿರೋದ್ರಿಂದ ತನಿಖೆ ಮಾಡಿದ್ರೆ ಪಕ್ಷ ಸರ್ಕಾರಕ್ಕೆ ಡ್ಯಾಮೇಜ್ ಆಗಬಹುದೆಂಬ ಆತಂಕವೂ ಇದೆ. ಜೊತೆಗೆ ಸೂಕ್ತ ಸಾಕ್ಷ್ಯಾಧಾರಗಳನ್ನ ರಾಜಣ್ಣ ನೀಡ್ತಿಲ್ಲ ಎನ್ನಲಾಗ್ತಾ ಇದೆ. ಹೀಗಾಗಿ ಪ್ರಕರಣದ ತನಿಖೆಯನ್ನ ವಿಳಂಬ ಮಾಡುವ ಹಾಗೂ ಅದನ್ನ ಮುಚ್ಚಿ ಹಾಕುವ ಪ್ರಯತ್ನ ಆಗಬಹುದೆಂಬ ಅನುಮಾನಗಳು ಇವೆ. ಇಟ್ ಇಸ್ ಆಲ್ ರೈಟ್ ಕೇಳಿ. ಇದೇ ಫಸ್ಟ್ ಟೈಮ್ ನಡೆದಿರೋದು. ಎಷ್ಟಾಗಿದ್ದಾವೆ, ಎಷ್ಟು ಜನ ಅಲ್ಲಿ ನ್ಯಾಯಾಲಯಗಳಲ್ಲಿ ಸ್ಟೇ ತೊಗೊಂಡಿರೋರು ಎಷ್ಟು ಜನ ಇದ್ದಾರೆ, ನನಗಿನ್ನ ಜಾಸ್ತಿ ನಿಮ್ಮ ಹತ್ರ ಮಾಹಿತಿ ಇದ್ದಾವೆ. ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕೆಟ್ಟ ಚಾಳಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು, ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೀನಿ ಹೊರತು ಯಾರ್ದೋ ಮೇಲೆ ಸಿಟ್ಟು ತೀರಿಸ್ಕೊಳ್ಳೋಕ್ಕೆ ಅಥವಾ ಯಾರ್ದೋ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ. ಇದುವರೆಗೂ ದೂರು ನೀಡಿಲ್ಲ, ತನಿಖೆ ಹೇಗೆ ಎಂದು ಸರ್ಕಾರ ದಿನ ದುಡ್ತಾ ಇತ್ತು. ಆದ್ರೀಗ ದೂರು ಸಲ್ಲಿಕೆಯಾಗಿದೆ. ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶಿಸುವ ಭೀತಿಯ ನಡುವೆ ಕಾಟಾಚಾರಕ್ಕೆ ತನಿಖಾ ದಳ ರಚಿಸಿ ಪ್ರಕರಣ ಮುಚ್ಚಿ ಹಾಕಲು ಯತ್ನ ನಡೆದಿದೆ ಎನ್ನಲಾಗ್ತಾ ಇದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.